ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಏಜೆಗೂ ನಿಮಗೂ ಇರೋ ಗಂಡ ಹೆಂಡತಿ ಸಂಬಂಧನ ಯಾರಿಗೂ ತೋರಿಸ್ಕೊಳ್ದೇ ಇರ್ಬೋದು, ಆದರೆ ದೇವ್ರಿಗಾದ್ರೂ ಗೊತ್ತಿರುತ್ತಲ್ವಾ, ಅದಕ್ಕೆ ಇಷ್ಟೆಲ್ಲ ಆಗಿರೋದು. ಹಾಗಲ್ಲ ಲಕ್ಷ್ಮಿ, ಏಜೆ ನನ್ನ ಗಂಡ ಇರ್ಬೋದು, ಆದರೆ ಏಜೆಗೆ ನಿಜವಾದ ಹೆಂಡತಿ ಅಂದರೆ ಅಂತರ ಅಕ್ಕ. ಆ ಸ್ಥಾನದಲ್ಲಿ ನಾನು ಇರಬಾರ್ದು ಅಲ್ಲ, ನನಗಿರಕ್ಕೆ ಇಷ್ಟನೂ ಇಲ್ಲ. ಅದು ಅವ್ರಿಗೆ ಹೇಳಿ ಮಾಡಿಸಿರೋ ಸ್ಥಾನ. ಅವರಿಬ್ರು ಚೆನ್ನಾಗಿರ್ಬೇಕು ಅಷ್ಟೆ. ನನ್ನ ಆಸೆ ಏನು ಗೊತ್ತಾ ಲಕ್ಷ್ಮಿ, ಏಜೆ ಮತ್ತೆ ಅಂತರಕ್ಕನ ಜೋಡಿ ತುಂಬ ಚೆನ್ನಾಗಿರ್ಬೇಕು. ಆ ಜೋಡಿ ಚೆನ್ನಾಗಿರ್ಬೇಕು ಅಂದರೆ ಏಜೆ ಚೆನ್ನಾಗಿರ್ಬೇಕು ಅಂತಾನೆ ನಾನು ಈ ವ್ರತ ಮಾಡಿದ್ದು. ಲೀಲಾ ವ್ರತ ಮಾಡಲ್ಲ, ಅದು ನನಗೋಸ್ಕರ. ನಿಮ್ಮ ಥರ ಮನಸ್ಸು ಯಾರಿಗೂ ಬರಲ್ಲ ಬಿಡಿ. ಇದನ್ನು ಬೇಕಾದ್ರೆ ಬರ್ದು ಕೊಡ್ತೀನಿ. ನಿಮ್ಮ ಮಂಡಿ ಗಾಯ ಹೇಗಿದೆ? ತುಂಬ ರಕ್ತ ಹೋಯ್ತಂತೆ, ನೋವ್ತಿದ್ಯಾ? ರಕ್ತ ಸುರಿತ? ಇಂಥ ವ್ರತ ಎಲ್ಲ ಯಾಕೆ ಮಾಡಕ್ ಹೋದ್ಲವಳು? ಇವಾಗ ಊಟ ಮಾಡಿದ ತಕ್ಷಣ ನಾನು ಟ್ಯಾಬ್ಲೆಟ್ ತೊಗೊಂಡು ಆಯಿಂಟ್ಮೆಂಟ್ ಹಚ್ಕೋತೀನಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನೀನೇನೋ ಯೋಚನೆ ಮಾಡಬೇಡ. ಲಕ್ಷ್ಮಿ, ನಾನು ಕೇಳೋದು ಬರ್ತಿದ್ದೆ, ನನ್ನ ಒಂದು ಮಾತು ನಡೆಸ್ಕೊಡ್ತೀಯಾ? ಹೇಳಿ. ಯಾವುದೇ ಕಾರಣಕ್ಕೂ ಏಜೆ ಕಂಟಕದಿಂದ ಪಾರಾಗಲಿ ಅಂತ ನಾನು ಈ ವ್ರತ ಮಾಡಿದೆ ಅಂತ ಏಜೆಗೆ ಅಥವಾ ಅಂತರಕ್ಕಂಗೆ ಗೊತ್ತಾಗಬಾರ್ದು. ಯಾಕಂದರೆ ಈ ವ್ರತ ಹೆಂಡತಿ ಗಂಡಂಗೋಸ್ಕರ ಮಾಡೋದು. ಅಂತರಕ್ಕಂಗೆ ಏನಾದರೂ ಗೊತ್ತಾದರೆ ಏಜೆಗೋಸ್ಕರ ನೀನು ಯಾಕೆ ಈ ವ್ರತ ಮಾಡಿದೆ ಅಂತ ಪ್ರಶ್ನೆ ಹೇಳುತ್ತೆ. ಅಕಸ್ಮಾತ್ ಏಜೆಗೆ ಗೊತ್ತಾದರೆ ನೀನಿಷ್ಟು ನೋವು ಮಾಡಿಕೊಂಡು ವ್ರತ ಯಾಕೆ ಮಾಡೋಕ್ಕೋದೆ ಅಂತ ನಂಗೆ ಕೇಳ್ತಾರೆ. ಅವರಿಬ್ಬರಲ್ಲಿ ಯಾರೊಬ್ರಿಗೆ ನೋವಾದರೂ ನಂಗೆ ತಡ್ಕೊಳಕ್ಕೆ ಶಕ್ತಿ ಇಲ್ಲ ಲಕ್ಷ್ಮಿ, ಪ್ಲೀಸ್. ನಾನು ನೋಡ್ಕೊತೀನಿ, ಇದೇನು ಯೋಚನೆ ಮಾಡಬೇಡಿ. ಊಟ ಮಾಡಿ. ಏನ್ ಪ್ಲಾನ್ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ. ಆ ಲೀಲಾನ ಸೋಲ್ಸೋದು ಹೇಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಂತೂ ಇಂತೂ ವ್ರತನ ಕಂಪ್ಲೀಟ್ ಮಾಡೇ ಬಿಟ್ಲು. ಅದು ಏಜೆ ಕೈಯಲ್ಲೇ ಸ್ವೀಟು ತಿನ್ನಿಸ್ಕೊಂಡ್ಲು. ಅಂತರ ಅತ್ತೆ ಇದ್ದು ಅಜ್ಜಿ ಇದನ್ನ ಮಾಡಿಸಿದ್ರಲ್ಲ, ಅದು ತಪ್ಪು. ಹಲೋ ರೀ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದು, ಯಾಕಂದ್ರೆ ಜೊತೆಲಿ ನೀನಿದ್ದಿದ್ರೆ ಡಿಸ್ಟಿಂಕ್ಷನ್ ಅಂತಿದ್ದೆ. ರೀ, ತಮಾಷೆ ಸಾಕು. ಯಾವಾಗ ಬರ್ತೀರಾ ಹೇಳಿ? ಹಾ, ಬರಬೇಕು. ನನ್ನ ಹೆಂಡತಿ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ನನ್ನ ಹೊಸ ಪ್ರಾಜೆಕ್ಟ್ ಶುರು ಆಗಿದೆ, ಅದನ್ನು ಮುಗಿಸ್ಕೋಬೇಕು. ಅದನ್ನ ಬೇರೆಯವ್ರು ಮಾಡ್ತಾರೆ. ಅಟ್ಲೀಸ್ಟ್ ನಿಮ್ಮ ಅಸಿಸ್ಟೆಂಟ್ಗಳಿಗಾದ್ರೂ ಹೇಳ್ಬಿಟ್ಟು ಬನ್ನಿ. ಸದ್ಯಕ್ಕೆ ಟೀಮ್ನ ನಾನೇ ರೆಡಿ ಮಾಡ್ತಾ ಇದ್ದೀನಿ. ಯು ನೋ ವಾಟ್, ಇಂಡಿಯಾದಿಂದ ನಾನು ಬೆಸ್ಟ್ ಇಂಜಿನಿಯರ್ಸ್ನ ರಿಕ್ರೂಟ್ ಮಾಡ್ಕೊಂಡಿದ್ದೀನಿ. 4 ಜನ ಒಳ್ಳೆ ಹೆಣ್ಮಕ್ಳು, ತುಂಬಾ ಇಂಟೆಲಿಜೆಂಟ್ ಆ್ಯಂಡ್ ನೋಡೋಕೆ ಎಷ್ಟು ಕ್ಯೂಟ್ ಆಗಿದ್ದಾನೆ ಗೊತ್ತಾ? ಸಾಕು ಸಾಕು, ತುಂಬಾ ಹೊಗಳ್ಬೇಡಿ. ಇಂಟೆಲಿಜೆಂಟ್ ಆಗಿರೋ ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡು ಮಕ್ಕಳು ಇರ್ತಾರೆ. ನೀವ್ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ? ಹೇ ದುರ್ಗಾ, ಆರ್ ಯು ಫೀಲಿಂಗ್ ಜೆಲಸ್? ಹೇ ಕಮ್ ಆನ್ ದುರ್ಗಾ, ನೀನು ಪಾಸೆಸಿವ್ ಆಗಬೇಡ, ಇದೆಲ್ಲ ಕಾಮನ್. ಇಲ್ಲ, ಪ್ರಪಂಚ ಎಷ್ಟೇ ಮುಂದುವರೆದಿದ್ರೂ ಪ್ರೀತಿ ಇದ್ದ ಜಾಗದಲ್ಲಿ ಪೊಸೆಸಿವ್ನೆಸ್ಸು, ಜಲಸಿ ಇದ್ದೇ ಇರುತ್ತೆ. ಅದು ಇರಲೇಬೇಕು. ಎಷ್ಟು ಹೆಚ್ಚು ಪ್ರೀತಿಸ್ತೀವೋ ಅಷ್ಟು ಪೊಸೆಸಿವ್, ಅಷ್ಟು ಜಲಸಿ ಇರುತ್ತೆ. ನೀವು ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ.
ನನಗೆ ಮಾತ್ರ ಅಲ್ಲ, ಯಾವ ಹೆಣ್ಣು ಕರೆಕ್ಟ್ ಸಿಕ್ತು. ಲೀಲಾನ ಈ ಮನೆಯಿಂದ ಹೊರಗೆ ಹಾಕಕ್ಕೆ ಇದಕ್ಕಿಂತ ಬೆಟರ್ ಐಡಿಯಾ ಸಿಗಕ್ ಚಾನ್ಸೇ ಇಲ್ಲ. ಎಸ್, ನೀವ್ ಯಾವಾಗ ಬಂದ್ರಿ? ಏಕೆ ನೀವು ವ್ರತ ಮಾಡಿರೋದು ನಾನು ಕೇಳಿಸ್ಕೊಂಡಿಲ್ಲ ಅಂತ ಗೊತ್ತಾದ್ರೆ ಅದನ್ನು ಮುಚ್ಚಿಟ್ಟು ಇನ್ನೊಂದು ಸುಳ್ಳು ಹೇಳಬೇಕು ಅಂತಿದ್ಯಾ? ಅದು ಇಲ್ಲ, ಈ ಮನೆಗೋಸ್ಕರ ಇನ್ನೂ ಎಷ್ಟು ಮಾಡಬೇಕು ಅಂತಿದ್ಯಾ ನೀನು? ನೀನು ವ್ರತ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಈ ಥರ ಪೆಟ್ಟು ಮಾಡಿಕೊಂಡು ನೋವು ಅನುಭವಿಸೋದು ಐ ಆಮ್ ರಿಯಲಿ ನಾಟ್ ಓಕೆ. ನನಗೆ ಯಾವ ನೋವು ಇಲ್ಲ, ನಾನು ಓಕೆ ಆಗಿದ್ದೀನಿ. ಲಕ್ಷ್ಮಿನೇ ನಂಗೆ ನೋವಾಗಿದೆ ಅಂತ ಹೆದರ್ಕೊಂಡಿದ್ಲು, ಅದನ್ನ ನೀವು ನೋಡಿ ಹಾಗೆ ಅನ್ಕೋತಿದ್ದೀರಾ ಅಷ್ಟೆ. ಲೀಲಾ, ನಿನ್ನ ಮುಖದಲ್ಲಿ ನಗು ಇದ್ರು ನಿನಗಾಗ್ತಿರೋ ನೋವು ನನಗೆ ಅರ್ಥ ಆಗುತ್ತೆ. ನಿನ್ನ ದೇಹದಲ್ಲಾಗೋ ಚಿಕ್ಕ ಬದಲಾವಣೆ ಕೂಡ ನನಗೆ ಗೊತ್ತಾಗತ್ತೆ. You know why? I can feel it. ನೀನು ವ್ರತ ಮಾಡಕ್ಕೆ ಹೋಗ್ತಿದ್ಯಾ ಅಂತ ನನಗೆ ಮುಂಚೆನೇ ಗೊತ್ತಾಗಿದ್ರೆ ನಾನು ಖಂಡಿತವಾಗ್ಲೂ ತಡಿತಾ ಇದ್ದೆ. ಯಾಕೆ ಬೇಕಿತ್ತಿದ್ದಲ್ಲ ನಿನಗೆ? ನಮ್ಮ ಮನೆಗೋಸ್ಕರ. ನಾನು ವ್ರತ ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಅಂತರ ಅಕ್ಕಂಗೆ ಗೊತ್ತಾಗಬಾರ್ದು. ಪ್ಲೀಸ್, ಗೊತ್ತಾದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆಯಲ್ಲ. ನಿನ್ನಂಥ ಒಳ್ಳೆ ಮನಸ್ಸಿರೋಳು ಪ್ರಪಂಚದಲ್ಲಿ ಎಲ್ಲರ ಮನೇಲೂ ಇರಬೇಕು, ಎಲ್ಲರ ಜೊತೆಲೂ ಇರಬೇಕು. ಆಗ ಎಲ್ಲ ಕಡೆ ಖುಷಿ ಇರೋದಿಲ್ಲ. ನೀನು ನಮ್ಮ ಮನೇಲಿ ಇರೋದಕ್ಕೋಸ್ಕರ ನಮ್ಮ ಮನೆ ಇಷ್ಟು ಚೆನ್ನಾಗಿರೋದು. ಥ್ಯಾಂಕ್ ಯು ಸೋ ಮಚ್. ನೀವು ಸುಮ್ಮನೆ ನನ್ನ ಹೊಗಳ್ತಾ ಇದ್ದೀರಾ. ಎಷ್ಟೋ ಜನ ಹೆಣ್ಮಕ್ಳು ಏನೇನೋ ಸೇವೆ ಮಾಡ್ತಾರೆ, ಅವ್ರು ಗ್ರೇಟು, ನಾನಲ್ಲ. ಓಕೆ, ಇನ್ಮೇಲೆ ಈ ಥರದ್ದೆಲ್ಲ ಮಾಡಬೇಡ. ಆ್ಯಂಡ್ ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ, ಪ್ಲೀಸ್ ಈ ವಿಷಯದಲ್ಲಿ ನನ್ನ ತಡಿಬೇಡಿ. ನಾನು ಬದುಕಿರೋವರೆಗೂ ಈ ಮನೆಗೆ ಏನೇ ಇದ್ರೂ ಮಾಡ್ತಾನೆ ಇರ್ತೀನಿ. ಈ ವಿಷಯದಲ್ಲಿ ನನ್ನ ಯಾರೂ ತಡೆಯಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಸಾರಿ. ಒಂದು ನಿಮಿಷ ಬಂದೇ ಇರು. ಯಾಕೆ ಕಣ್ಣಲ್ಲಿ ನೀರು? ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ನೀವು ಹೆಣ್ಣಲ್ಲ, ದೇವತೆ. ಏಜೆ ಸರ್ ನಮಗೆ ದೇವರಾದ್ರೆ ನಿಮ್ಮ ಹೆಸರಲ್ಲಿ ಹೋದ್ರು ನಮ್ಗಳಿಗೆಲ್ಲ ನೀವು ದೇವತೆ ಮೇಡಮ್. ನಿಮ್ಮ ಹೆಸರಲ್ಲಿ ನಮ್ಮಂತ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವಿದ್ಯೆ ಅನ್ನ ಕೊಡ್ತಿದ್ದೀರಾ ಅಂದ್ರೆ ನೀವೇ ನಮ್ಮ ಪಾಲಿನ ಶಾರದೆ. ಮೇಡಮ್, ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಯಾಕೆ ರೂಪಾ? ಮೇಡಮ್, ನಿಮ್ಗೆ ಅಂತರ ಅನ್ನೋ ಹೆಸರು ಇದೆ ಅನ್ನೋದೇ ನೆನಪಿಲ್ಲ. ಆದರೆ ಅಂತರ ಅನ್ನೋ ಹೆಸರು ಎಷ್ಟೋ ಜನಕ್ಕೆ ಸಾಯೋವರೆಗೂ ನೆನಪಿರುತ್ತೆ ಅನ್ನೋ ವಿಷಯ ಗೊತ್ತಾಗಿ ತುಂಬ ಖುಷಿ ಆಯಿತು ಮೇಡಮ್.
ನಾವು ಒಂದಲ್ಲ ಒಂದು ದಿವಸ ಈ ಜಗತ್ ಬಿಟ್ಟು ಹೋಗಲೇಬೇಕು. ಆದರೆ ನಾವು ಹೋದರೂ ಆ ಅಂತರ ಅನ್ನೋ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಮೇಡಮ್. ಏಜೆ ಸರ್ ಮಾಡಿರೋ ಕೆಲಸದಿಂದ ಆ ಹೆಸರು ಎಷ್ಟೇ ಜನ್ರೇಷನ್ ಬಂದ್ರೂ ಎಲ್ಲರ ಮನಸ್ಸಲ್ಲೂ ಜೀವಂತವಾಗಿರುತ್ತೆ ಮೇಡಮ್. ಇದೇ ಅಲ್ವಾ ಮೇಡಮ್ ಪ್ರೀತಿ ಅಂದರೆ? ಯಾರ ಪ್ರೀತಿಲಿ ತಾನೇ ಹೀಗೆಲ್ಲ ಇರುತ್ತೆ ಹೇಳಿ ಮೇಡಮ್. ಈಗಿನ ಕಾಲದಲ್ಲಿ ಇಂಪ್ರೆಸ್ ಮಾಡೋಕ್ಕಂತ ಕೈ ಮೇಲೋ ಎದೆ ಮೇಲೋ ಟ್ಯಾಟು ಹಾಕ್ಸ್ಕೊಂಡಿರ್ತಾರೆ. ಅವ್ರಿಗೆ ಮೋಸ ಮಾಡಿದ್ಮೇಲೆ ಆ ಹೆಸರನ್ನ ಯಾರಿಗೂ ಕಾಣಬಾರ್ದು ಅಂತ ಅಳಿಸ್ತಾರೆ. ಆದರೆ ಹೆಸರನ್ನ ಉಳಿಸೋದಿದೆಯಲ್ಲ ಮೇಡಮ್, ಅದು ನಿಜವಾದ ಪ್ರೀತಿ ಅಂದರೆ. ಮೇಡಮ್, ಎಷ್ಟೋ ಜನ ಗಂಡಂದ್ರಿಗೆ ಅವ್ರ ಹೆಂಡತಿ ಹೆಸರು ತಕ್ಷಣಕ್ಕೆ ನೆನಪೇ ಆಗಲ್ಲ. ಅವ್ರ ಕೆಲಸದ ಮಧ್ಯೆ ಹೆಸರು ಮರೆಯೋದೇ ಹೆಚ್ಚು. ಆದರೆ ಏಜೆ ಸರ್ ಹಾಗಲ್ಲ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ತನ್ನನ್ನು ತಾನು ಮರ್ತರು ನಿಮ್ಮನ್ನು ನೆನ್ಪಿಟ್ಕೊಂಡು ಇಷ್ಟು ವರ್ಷ ಕಾಯ್ತಾ ಬದುಕಿದಾರಲ್ಲ, ಇದು ಮೇಡಮ್, ಇದು ನಿಜವಾದ ಪ್ರೀತಿ ಅಂದರೆ. ಕರೆಕ್ಟ್. ಲೀಲಾನ ಈ ಮನೆಯಿಂದ ಹೊರಗೆ ಹಾಕಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಇನ್ನೊಂದು ಸಿಗಲ್ಲ. ಯಾವುದೇ ಹೆಣ್ಣಾಗಿರಲಿ, ಅವಳು ಎಷ್ಟೇ ಓದ್ಕೊಂಡಿರಲಿ, ತನ್ನ ವಸ್ತುನ ಇನ್ನೊಬ್ರು ಮುಟ್ತಾರೆ ಅಂದ್ರೇನೆ ಸಹಿಸಲ್ಲ. ಅಂಥದ್ರಲ್ಲಿ ತನ್ನ ಗಂಡನ ಜೊತೆಗೆ ಇನ್ನೊಬ್ಳು ಹೆಣ್ಣು ಸಲಿಗೆಯಿಂದ ಇದ್ದಾಳೆ, ಮಾತಾಡ್ತಿದ್ದಾಳೆ, ಓಡಾಡ್ತಿದ್ದಾಳೆ ಅಂದರೆ ಖಂಡಿತ ಸಹಿಸಲ್ಲ. ಅಂತರ ಅತ್ತೆಗೆ ಏಜೆ ಮೇಲೆ ಪೊಸೆಸಿವ್ನೆಸ್ ಬರಬೇಕು. ಅತ್ತೆಗೆ ಆ ಫೀಲಿಂಗ್ ಬಂದರೆ ಈ ಮನೆಗೆ ಸಂಬಂಧನೇ ಇಲ್ಲದೆ ಇರೋ ಆ ಲೀಲಾನ ಅವರಾಗಿ ಅವರೇ ಇಲ್ಲಿರಬೇಡ ಅಂತ ಹೇಳಿ ಓಡಿಸ್ತಾರೆ. ಅಥವಾ ಏಜೆನ ಲೀಲಾಯಿಂದ ತಾವಾಗೇ ದೂರ ಮಾಡ್ತಾರೆ. ಅಂತರ ಅತ್ತೆಗೆ ಜಲಸ್ ಫೀಲ್ ಆಗಬೇಕು ಅಂದರೆ ಅವ್ರಿಗೆ ಹಳೇದೆಲ್ಲ ನೆನಪಾಗಿ ಏಜೆನ ಪ್ರೀತಿಸ್ಬೇಕು. ಅಥವಾ ಹಳೇದು ಯಾವುದು ನೆನಪಾಗದಿದ್ರೂ ಸಹ ಹೊಸದಾಗಿ ಏಜೆ ಮೇಲೆ ಪ್ರೀತಿ ಹುಟ್ಟಬೇಕು. ಆಗ ಮಾತ್ರ ಅಂತರ ಅತ್ತೆಗೆ ಲೀಲಾ ಮೇಲೆ ಅಸೂಯೆ ಹುಟ್ಟಕ್ಕೆ ಸಾಧ್ಯ. ನನಗೆ ತಿಳಿದಿರೋ ಅಷ್ಟು ಹೇಳಿದ್ದೀನಿ ಮೇಡಮ್. ಅಂತರ ಸ್ಕ್ರೀನ್ ನೋಡಿದ್ಮೇಲೆ ಅಂತೂ ನನಗೆ ಹೇಳ್ದಿರೋಕ್ಕಾಗಲೇ ಇಲ್ಲ. ಅದಕ್ಕೆ ಹೇಳೋಕೆ ಬಂದೆ ಮೇಡಮ್. ಓಕೆ, ಗುಡ್ ನೈಟ್. ಗುಡ್ ನೈಟ್. ರೂಪ ಹೇಳಿದಷ್ಟು ಮಾತು ನಿಜ. ನನ್ನನ್ನು ನಾನು ಪ್ರಾರ್ಥನಾ ಅಂದ್ಕೊಂಡಿದ್ದೆ. ಆದರೆ ನನಗೊಂದು ನಿಜವಾದ ಹೆಸರಿದೆ ಅಂತ ತೋರಿಸ್ಕೊಟ್ಟವ್ರವರು. ಆ ಹೆಸರಿಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ಹೇಳ್ದವ್ರವರು. ಆ ಹೆಸರು ಸಮಾಜದಲ್ಲಿ ಇಷ್ಟೊಂದು ಹೆಸರು ಮಾಡಿದೆ ಅಂತ ಎಲ್ರಿಗೂ ಕಾಣಿಸೋ ಹಾಗೆ ಮಾಡಿದವ್ರವರು. ಪರಿಚಯ ಆಗುವಾಗ ತಮ್ಮನ್ನ ತಾವು ಪರಿಚಯ ಮಾಡ್ಕೊಳ್ಳೋ ಈ ಜಗತ್ತಿನಲ್ಲಿ ನನ್ನನ್ನು ನನಗೆ ಪರಿಚಯ ಮಾಡಿಸಿದಂಥ ದೊಡ್ಡ ವ್ಯಕ್ತಿ ಅವರು. ಅಂತರ ಅತ್ತೆಗೆ ಏಜೆ ಮೇಲೆ ಲವ್ ಆಗೋ ಟೈಮಲ್ಲಿ ಅಂತರ ಅತ್ತೆ ಲೀಲಾ ಏಜೆ ಜೊತೆಗಿರೋದನ್ನೋ ಅಥವಾ ಏಜೆ ಲೀಲನ್ ಜೊತೆಗಿರೋದನ್ನೋ ನೋಡಿದ್ರೆ ಜಲಸಿ ತಾನಾಗೆ ಶುರು ಆಗತ್ತೆ. ಆಗ ನಾವೇನು ಹೇಳ್ಕೊಡೋದೇ ಬೇಡ, ಏನಾಗಬೇಕೋ ಅದು ತಾನಾಗೆ ಆಗತ್ತೆ. ಊಟ ಆಯ್ತಾ? ಹಾಂ, ಆಯಿತು. ಮಲ್ಕೊಳ್ಳೋದು ಬಿಟ್ಟು ಮತ್ತೆ ಯಾಕೆ ಬಂದ್ರಿ? ನಾನು ಓಕೆ ಇದ್ದೀನಿ. ಯು ರಾಂಗ್. ನೀನು ಓಕೆ ಇದೆಯೋ ಇಲ್ಲೋ ಅಂತ ಹೇಳಬೇಕಾಗಿರೋ ನಾನು, ನೀನಲ್ಲ. ಮೊದಲು ಇದೆರಡು ಟ್ಯಾಬ್ಲೆಟ್ ತಗೋ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ನಿನಗೋಸ್ಕರ.
ಆ್ಯಂಡ್ ಮಲಗಕ್ಕೆ ಮುಂಚೆ ಈ ಆಯಿಂಟ್ಮೆಂಟ್ ಹಚ್ಕೋ. ಅಕಸ್ಮಾತ್ ಪೇನ್ ಜಾಸ್ತಿ ಇದ್ದರೆ ಪೇನ್ ಕಿಲ್ಲರ್ ಕೊಡ್ತೀನಿ, ಅದನ್ನು ತಗೋ. ಆ್ಯಂಡ್ ಬೆಳಗ್ಗೆ ತಿಂಡಿ ಆದಮೇಲೂ ಪೇನ್ ಹಾಗೆ ಇದ್ದರೆ ಮುಜುಗರ ಪಡ್ಕೊಳ್ದೆ ನನ್ನನ್ನು ಕೇಳು, ನಾನು ಮಾತ್ರೆ ಕೊಡ್ತೀನಿ. ಓಕೆ ಲೀಲಾ? ಲೀಲಾ, ನಿನಗೆ ಹೇಳ್ತಿರೋದು ಅರ್ಥ ಆಗ್ತಾ ಇದೆ ತಾನೇ? ಅರ್ಥ ಆಯಿತು. ಗುಡ್. ಟ್ಯಾಬ್ಲೆಟ್ ತಗೋ. ಹಾಂ, ಅರ್ಥ ಆಯಿತು. ತುಂಬ ಟೈಮ್ ಆಗಿದೆ, ನೀವು ಇಲ್ಲಿ ಇರಬಾರ್ದು. ಅಕ್ಕ ನೋಡಿದ್ರೆ ಸರಿ ಇರಲ್ಲ, ನೀವು ಹೊರಡಿ. ನೀನು ಮಾತ್ರೆ ತಗೊಳ್ಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ತಗೋ. ಅಂತರ ಅಕ್ಕ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀನಿ, ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಈಗೇನು ಮಾತ್ರೆ ತಗೋಬೇಕು ತಾನೆ, ಕೊಡಿ. ಅಯ್ಯೋ ದೇವ್ರೆ, ಅಂತರ ಅಕ್ಕ ಇಷ್ಟೊತ್ತಲ್ಲಿ ನನ್ನ ಮತ್ತೆ ಇವ್ರನ್ನ ಒಟ್ಟಿಗೆ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಏನು ಮಾಡಲಿ ನಾನಿವಾಗ? ನೋಡು, ಈ ಕ್ರೀಮ್ನ ಮಿಸ್ ಮಾಡದೆ ಹಚ್ಕೋಬೇಕು, ಗೊತ್ತಾಯ್ತಾ? ಅಯ್ಯೋ ದೇವ್ರೆ, ಇವ್ರಿಗೆ ಅಕ್ಕ ಬಂದಿದ್ದು ಗೊತ್ತೇ ಆಗಲಿಲ್ಲ. ಏನು ಮಾಡಲಿ ನಾನು? ನನಗೂ ನಿಮಗೂ ಯಾವ ರಕ್ತ ಸಂಬಂಧನೂ ಇಲ್ಲ. ಈ ಮನೆಗೂ ನನಗೂ ಯಾವ ನಂಟು ಕೂಡ ಇಲ್ಲ. ಹೀಗಿರುವಾಗ ನೀವ್ಯಾಕೆ ನನ್ಗೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ? ಏನು ಹೇಳ್ತಿದ್ದೀನಿ? ಸಂಬಂಧ ಇಲ್ಲದೆ ಇರೋಳನ್ನ ನೀವಿಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಲ್ಲ ಸರ್. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು. ಲೀಲಾ, ಇವ್ರ ಗುಣನೇ ಹಾಗೆ ಅಲ್ವಾ ಲೀಲಾ? ಎಷ್ಟೋ ಜನ ಗುರುತು ಪರಿಚಯ ಇಲ್ದಿರೋರ್ಗೆ ಜೀವನ ಕೊಡ್ತಿದ್ದಾರೆ. ಇವರಿಂದ ಯಾರ್ಯಾರು ಸಹಾಯ ಪಡ್ಕೊಂಡಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನು ಈ ಮನೆಗೆ ಒಳ್ಳೇದು ಬಯಸೋ ಹಿತೈಷಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ದೇ ಇರ್ತಾರ? ಹೌದಕ್ಕ, ನಿಜ ನಿಮ್ಮ ಮಾತು. ಹೌದು ಲೀಲಾ, ನೀನು ಯಾಕೆ ಮಾತ್ರೆ ತಗೊಳ್ತಿದ್ಯಾ? ಅಭಿ, ಲೀಲಂಗೇನಾಯ್ತು? ಅದು ನಾನು ಹೇಳ್ತೀನಕ್ಕ. ಅದು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತಣ್ಣೀರು ಸ್ನಾನ ಮಾಡಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ನೆಗಡಿ ಆಗಿತ್ತು. ಅದಕ್ಕೆ ಇವರು ಟ್ಯಾಬ್ಲೆಟ್ ಕೊಡೋಕೆ ಬಂದರು. ನಾನು ಹೇಳ್ತಿದ್ದೀನಿ ಆರಾಮಾಗಿದ್ದೀನಿ ಅಂತ, ಅಂದರೂ ಇವರು ಅರ್ಥನೇ ಮಾಡ್ಕೊ. ಏನಾಗಿದೆ ಅಜ್ಜಿ? ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ರಾ. ನನ್ನ ಜೀವನಕ್ಕೆ ಏನೂ ಆಗಿಲ್ಲ. ನೀವು ಸುಮ್ಮನೆ ಚಿಂತೆ ಮಾಡಬೇಡಿ. ನೀನು ಮಾತಲ್ಲೇ ನನ್ನನ್ನು ಸುಮ್ಮನಾಗಿಸ್ಬಿಡ್ತೀಯಲ್ಲ. ನಿನ್ನ ಮನಸ್ಸಲ್ಲಿ ಒಂದು ಸ್ವಲ್ಪನಾದ್ರೂ ನೋವಿಲ್ವಾ? ನಿಜ ಹೇಳು.
ನೋವಾ? ನನಗೆ ಯಾವ ನೋವಜ್ಜಿ? ನಾನು ಎಷ್ಟು ಖುಷಿಯಾಗಿದ್ದೀನಿ. ನನ್ನ ಖುಷಿ ನಿಮಗೆ ಕಾಣಿಸ್ತಿಲ್ವಾ? ಕಾಣೋದೇ ಬೇರೆ, ಇರೋದೇ ಬೇರೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತ ಸುಮ್ಮನೆ ಹೇಳ್ತಾರ? ಅಜ್ಜಿ, ನನಗೆ LKG UKG ನೀತಿ ಪಾಠ ಎಲ್ಲ ಗೊತ್ತಿಲ್ಲ. ನೀವೆಲ್ಲರೂ ಖುಷಿಯಾಗಿರ್ಬೇಕು. ನಿಮ್ಮ ಖುಷಿಗೆ ಕಾರಣ ನಾನಾಗಿದ್ರೆ ನಾನು ಇನ್ನೂ ಖುಷಿ ಪಡ್ತೀನಿ ಅಷ್ಟೇ. ವೆರಿ ಸಿಂಪಲ್. ಲೀಲಾ, ಈ ಮನೆಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಿದೀಯಾ? ನಾವು ಪ್ರತಿಯಾಗಿ ನಿನಗೂ ಏನಾದರೂ ಮಾಡಬೇಕಮ್ಮ. ನೀವೇನೋ ಕೊಡ್ತೀರಾ ಅಂತ ನಾನು ಇದನ್ನೆಲ್ಲ ಮಾಡ್ತಿದ್ದೀನ ಅಜ್ಜಿ. ಯಾಕೆ ನೀವೇನೇನೋ ಮಾತಾಡ್ತಿದ್ದೀರಾ? ಕಡೆ ಪಕ್ಷ ಅಜ್ಜಿ ನನಗಿಂಥದ್ದು ಬೇಕು ಅಂತ ಕೇಳ್ಬಿಡಮ್ಮ. ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆಯೋ ಅದೆಲ್ಲ ಮಾಡಿಬಿಡ್ತೀವಿ. ಯಾಕಜ್ಜಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾತಾಡೋ ಸಮಯ ಬಂದಿದೆ ಕಣೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ನೀನು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ನೋಡಿದರೆ ನಿನ್ನಿಂದ ಇಷ್ಟೆಲ್ಲ ಉಪಯೋಗ ಪಡ್ಕೊಂಡು ನಿನಗೇನು ವಾಪಸ್ ಕೊಡದೇ ಇರೋ ಈ ಮನೆಗೆ ಏನಾದರೂ ಆಗ್ಬಿಡತ್ತಾ ಅಂತ ಭಯ ಆಗ್ತಿದೆ ಕಣೆ. ಅಜ್ಜಿ, ನೀವು ಮಾಡ್ತಿರೋ ಆಲೋಚನೆ ತಪ್ಪು. ಈ ಥರ ಯೋಚನೆ ಮಾಡಬೇಡಿ. ಈ ಮನೆಗೆ ಯಾವ ಸಮಸ್ಯೆನೂ ಆಗಲ್ಲ. ಆ ಥರ ತೊಂದರೆ ಆಗೋಕ್ಕೆ ನಾನು ಬಿಡೋದು ಇಲ್ಲ. ಈ ಮನೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಆ ಬೆಳಕು ಇಡೀ ಊರಿಗೆ ಸಿಗುತ್ತೆ. ನೀವು ಯೋಚನೆ ಮಾಡಬೇಡಿ ಅಜ್ಜಿ.